ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು. ಅದು ಹೆಂಗಾಗೋಯ್ತು ಅಂದ್ರೆ ಒಂದೆರಡು ಟಾಟಾ ಸುಮೋ ಬ್ಲ್ಯಾಕ್ ಕಲರ್, ಆಮೇಲೆ ಓಮ್ನಿ ಅಲ್ಲ, ಒಂದು ಓಮ್ನಿ, ಒಂದು ಮಾರುತಿ ಸುಜುಕಿ ಕಾರು, ಆಮೇಲೆ ಟೂ ವೀಲರ್ಸ್, ಆಮೇಲೆ 4 ಇದು ಆಟೋ ಎಲ್ಲ ಬಂದ್ರು. ಬಂದ ಅದ್ರ ಸ್ವಲ್ಪ ಜನ ಮಾತಾಡ್ಸೋದ್ರು. ಅದಾದ್ಮೇಲೆ ಇನ್ನೇನು ಇಂಟರ್ವ್ಯೂ ಮುಗಿದ ಮೇಲೆ ಸಡನ್ ಆಗಿ ಕುಡ್ಲಾ ರ್ಯಾಂಪೇಜ್ ಅವನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ, ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು, ಅವ್ರ ಮೇಲೆ ಹಲ್ಲೆ ಮಾಡಿ, ಅವರು ಕ್ಯಾಮ್ರಾ ಎಲ್ಲ ಹೊಡೆದಾಕಿ ತುಂಬಾನೇ ಅವ್ರ ಪ್ರೆಸ್ ಅವ್ರ ಗೊತ್ತಿಲ್ಲ, ಅದು ಅವ್ರ ಹೆಸರು ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಅವ್ರನ್ನ ಒಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲ ಒಡೆದು ಮಾಡಿದ್ರು. ಈಗ ನಾನು ಹಾಸ್ಪಿಟಲೈಸಿಯಲ್ಲಿದ್ದೇನೆ. ಇವತ್ತು ಧರ್ಮಸ್ಥಳದಲ್ಲಿ ಸೌಜನ್ಯ ಅವ್ರ ಮನೆಗೆ ಹೋಗೋ ರೋಡಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರ್ಯೂ ತಗೋಬೇಕಾದ್ರೆ ನಾನು, ಕುಡ್ಲಾ ರ್ಯಾಂಪೇಜ್ ಅಜಯ್ ಅವರು ಮತ್ತು ಅವ್ರ ಕ್ಯಾಮ್ರಾಮ್ಯಾನು, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು 50 ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದರು. 50 ಜನ ಆಟೋದವ್ರು ಬಂದು ನನ್ನ ಮೇಲೆ, ನಮ್ಮ ಪೂಜಾರಿಗೆ. ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಆಗಿರುವಂತಹ ಬೆಳವಣಿಗೆ ಅಥವಾ ಇಲ್ಲಿವರೆಗೆ ಏನೇನಾಗಿದೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾವ್ಯಾರು ಕೂಡ ನಿರೀಕ್ಷೆನ ಮಾಡಿರಲಿಲ್ಲ ನಿನ್ನೆ ಅಂಥದ್ದೊಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ನೀವೆಲ್ಲರೂ ಕೂಡ ಗಮನಿಸಿದ್ರಿ. ನಾನಾ ಬೆಳವಣಿಗೆಗೆ ತೀರಾ ಘರ್ಷಣೆ, ದೊಡ್ಡ ಮಟ್ಟಿಗಿನ ಹೊಡೆದಾಟ, ಬಡಿದಾಟ ಅಂತ ನಾನು ಹೇಳೋದಿಕ್ಕೆ ಹೋಗೋದಿಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಆ ರೀತಿಯಾಗಿ ವರದಿ ಆಗ್ತಾ ಇದೆ. ಆ ಪರಿಯಾದಂತ ಘರ್ಷಣೆ ಅಂತದೇನೂ ಕೂಡ ಆಗಿಲ್ಲ. ವಾಸ್ತವವಾಗಿ ಏನಾಯ್ತು ಆ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ನಿನ್ನೆಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ 4 ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ 2 ಪ್ರಕರಣ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ನನಗೆ ಇಲ್ಲಿವರೆಗೂ ಕೂಡ FIR ಕಾಪಿ ಸಿಕ್ಕಿಲ್ಲ. ಸಿಕ್ಕ ನಂತರ ಆ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಅದೇ ರೀತಿಯಾಗಿ ಈ ಆಸ್ಪತ್ರೆಯ ಆವರಣದಲ್ಲಿ ಯೂಟ್ಯೂಬರ್ಗಳನ್ನ ಆಸ್ಪತ್ರೆಗೆ ದಾಖಲಿಸಿದಂತ ಸಂದರ್ಭದಲ್ಲಿ ಮಾಧ್ಯಮದವರು ವರದಿ ಮಾಡೋದಕ್ಕೆ ಬಂದ್ರು, ಅವ್ರ ಮೇಲೆ ಹಲ್ಲೆ ಆಯ್ತು ಎನ್ನುವಂತ ಆರೋಪ ಕೇಳಿ ಬಂದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ FIR ದಾಖಲಾಗಿದೆ. ಈಗಾಗಲೇ FIR ಪ್ರತಿಯೂ ಕೂಡ ಸಿಕ್ಕಿದೆ. ಅದರಲ್ಲಿ ಹೋರಾಟಗಾರರಾಗಿರುವಂತಹ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮ್ರೋಡಿ, ಹಾಗೆ ಸಮೀರ್, ಅದೇ ರೀತಿಯಾಗಿ ಜಯಂತ್ ಟಿ, ಇವರೆಲ್ಲರ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಅಲ್ಲಿ FIR ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಹಾಗೆ ಇನ್ನೆರಡು ಅಲ್ಲಿ ಗುಂಪು ಸೇರಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಅಲ್ಲಿ ಶಾಂತಿಯನ್ನ ಕದಡಿದ್ರು ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಕರಣ ದಾಖಲಾಗಿದೆ. ಒಟ್ಟಾರೆಯಾಗಿ 4 ಪ್ರಕರಣ ದಾಖಲಾಗಿದೆ. ಅದು ಈ ಕ್ಷಣದ ಅಪ್ಡೇಟ್, ಅಂದ್ರೆ ಈ ಕ್ಷಣಕ್ಕೆ ಆಗಿರುವಂತಹ ಬೆಳವಣಿಗೆ ಅದು. ಅದೇ ರೀತಿಯಾಗಿ SIT ಅಧಿಕಾರಿಗಳು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕಾ ಏನು ಎತ್ತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಅದೇನು ಡೆವಲಪ್ಮೆಂಟ್ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ಏನಾಯ್ತು ಎನ್ನುವಂತ ವಿವರವನ್ನ ಗಮನಿಸೋಣ. ಬಂಧುಗಳೇ, ಧರ್ಮಸ್ಥಳದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡು ಬಂದವರು ಯಾರು ಅಂದ್ರೆ ಅದು ಯೂಟ್ಯೂಬರ್ಸ್ಗಳು. ಒಂದಷ್ಟು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ನಾನು ಆರಂಭದಲ್ಲಿ ನಿಮಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಅಂತೆ ಕಂತೆ, ಊಹಾಪೋಹ ಎಲ್ಲವನ್ನೂ ಕೂಡ ಬದಿಗಿಡೋಣ. ನಮ್ಮ ವಾಹಿನಿ ಬಗ್ಗೆ ಯಾರಾದ್ರೂ ಮಾತಾಡಬಹುದು ಅಂತೆ ಕಂತೆ ಅಥವಾ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ. ನೀವು ಕಂಪ್ಲೀಟ್ ಆಗಿ ವಿಡಿಯೋಗಳನ್ನ ನೋಡ್ಕೊಂಡು ಬಂದ್ರೆ ಯಾವ್ಯಾವ ವಿಚಾರ ಇದೆ ಅವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರೋ ವಿರುದ್ಧವೂ ಕೂಡ ನಾವು ಕೈ ಬೆರಳು ಮಾಡಿ ತೋರಿಸಿಲ್ಲ ಅಥವಾ ಆರೋಪವನ್ನ ಮಾಡಿಲ್ಲ. ಕಾನೂನು ಪ್ರಕ್ರಿಯೆ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಿದೆ ಅದನ್ನ 3 ವರ್ಷದಿಂದಲೂ ಕೂಡ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಅದು ಸೌಜನ್ಯ ಕೇಸ್ ಆಗಿರಬಹುದು, ಆ ನಂತರ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತು, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಂಧುಗಳೇ, ಈಗ ವಿಚಾರಕ್ಕೆ ಬರ್ತೀನಿ. ಮಾಧ್ಯಮದಲ್ಲಿ ನೀವು ಗಮನಿಸಿದ ಹಾಗೆ ಸೌಜನ್ಯ ವಿಚಾರ ಆಗಿರಬಹುದು, ಅದಾದ ನಂತರದ ಒಂದಷ್ಟು ಬೆಳವಣಿಗೆ ಆಗಿರಬಹುದು, ಹೆಚ್ಚಿನ ಮಾಧ್ಯಮಗಳಲ್ಲಿ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಕಟ ಆಗ್ತಾ ಇರಲಿಲ್ಲ. ಹೀಗಾಗಿ ಜನ ಈ ವಿಚಾರಕ್ಕೆ ಡಿಪೆಂಡ್ ಆಗಿದ್ದು ಯೂಟ್ಯೂಬರ್ಸ್ಗಳ ಮೇಲೆ. ಯೂಟ್ಯೂಬರ್ಸ್ಗಳು ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ರು. ಈಗಿನ ಕೇಸ್ ಏನಿದೆ, ಸಾಕ್ಷಿದಾರ ಪ್ರತ್ಯಕ್ಷ ಆದಂತ ವಿಚಾರ, ಒಂದಷ್ಟು ಬೆಳವಣಿಗೆ, ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆರಂಭದಲ್ಲಿ ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇರಲಿಲ್ಲ. ಅದಾದ ಬಳಿಕ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಕಟ ಆಗೋದಕ್ಕೆ ಶುರುವಾಯಿತು. ಹೀಗಾಗಿ ಯೂಟ್ಯೂಬರ್ಸ್ಗಳ ಮೇಲೆ ಒಂದಷ್ಟು ಜನಕ್ಕೆ ಆಕ್ಷೇಪ ಇತ್ತೇನೋ ಗೊತ್ತಿಲ್ಲ, ಸಿಟ್ಟಿತ್ತೇನೋ ಗೊತ್ತಿಲ್ಲ, ಅಥವಾ ಏನಿತ್ತೋ ಅದ್ಯಾವುದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಿನ್ನೆ ಆ ಪಾಂಗಳದ ಸರ್ಕಲ್ ಅಲ್ಲಿ ಸೌಜನ್ಯ ಮನೆಗೆ ಹೋಗುವಂತ ದಾರಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಬಂದ ಸಂದರ್ಭದಲ್ಲಿ ಅವರನ್ನ ಮಾತನಾಡಿಸುವಾಗ ಕುಡ್ಲಾ ರ್ಯಾಂಪೇಜ್, ಸಂಚಾರಿ ಸ್ಟುಡಿಯೋ, ಯುನೈಟೆಡ್ ಮೀಡಿಯಾದ ವರದಿಗಾರರು ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಗೂಂಡಾಗಳು ಬರ್ತಾರೆ. ಅವರನ್ನ ಗೂಂಡಾಗಳು ಅನ್ನೋದೇ ಬೇರೆ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡಿಕೊಳ್ಳಬಹುದು. ಅವರನ್ನ ಭಕ್ತರು ಅನ್ನಬಹುದು, ಅವರನ್ನ ಗ್ರಾಮಸ್ಥರು ಅನ್ನಬಹುದು, ಏನ್ ಬೇಕಾದ್ರೂ ಅನ್ಬಹುದು. ನಾನು ಗ್ರೌಂಡ್ ನಲ್ಲಿ ಇದ್ದೆ, ಹೀಗಾಗಿ ನನಗೆ ವಾಸ್ತವ ಬಹಳ ಚೆನ್ನಾಗಿಯೇ ಗೊತ್ತು. ಜೊತೆಗೆ ಈ ಪ್ರಕರಣವನ್ನ
ಬಹಳ ದಿನಗಳಿಂದ ನಾನು ಫಾಲೋ ಅಪ್ ಮಾಡ್ತಿರುವ ಕಾರಣಕ್ಕಾಗಿ ನನಗೊಂದಷ್ಟು ವಾಸ್ತವದ ಅರಿವಿದೆ. ನೀವೇನು ಬೇಕಾದ್ರೆ ಅನ್ನಬಹುದು, ಆದ್ರೆ ನನಗೆ ವಾಸ್ತವದ ಅರಿವಿದೆ. ನಾನು ವಾಸ್ತವ ವಿಚಾರವನ್ನ ಮಾತ್ರ ಮಾತಾಡ್ತೀನಿ, ಯಾವುದನ್ನು ಕೂಡ ವೈಭವೀಕರಿಸಿ ಹೇಳೋದಕ್ಕೆ ಹೋಗೋದಿಲ್ಲ, ಅಥವಾ ಹಾಗಂತೆ ಹೀಗಂತೆ ಅದಕ್ಕೆ ಬೇರೆ ರೂಪವನ್ನ ಕೊಡುವಂತ ಕೆಲಸವನ್ನು ನಾನು ಮಾಡೋದಿಲ್ಲ. ಒಟ್ಟಾರೆಯಾಗಿ ಒಂದಷ್ಟು ಮಂದಿ ಅವ್ರನ್ನ ಗ್ರಾಮಸ್ಥರು ಅಂತಿದ್ದಾರೆ, ನನ್ನ ಪ್ರಕಾರ ಗೂಂಡಾಗಳು. ಯಾರು ಇನ್ನೊಬ್ಬರ ಮೇಲೆ ಕೈ ಎತ್ತಾರೋ, ಯಾರು ಹೊಡೆಯೋದಕ್ಕೆ ಹೋಗ್ತಾರೋ ಅವರೆಲ್ಲರೂ ಕೂಡ ಗೂಂಡಾಗಳೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಅವ್ರ ಮೇಲೆ ಮುಗಿ ಬೀಳೋದಕ್ಕೆ ಶುರು ಮಾಡ್ಕೊಳ್ತಾರೆ, ಇದ್ದಕ್ಕಿದ್ದ ಹಾಗೆ ಹೊಡೆಯೋದು ಬಡಿಯೋದು ಎಲ್ಲವನ್ನೂ ಕೂಡ ಮಾಡ್ತಾರೆ. ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ನೀಟಾಗಿ ಹೇಳಿದ್ದಾರೆ ಅಲ್ಲಿ ಏನೇನಾಯ್ತು ಎನ್ನುವ ರೀತಿಯಲ್ಲಿ. 4-5 ಕಾರ್ನಲ್ಲಿ ಬಂದ್ರು, ಇದ್ದಕ್ಕಿದ್ದಾಗ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡ್ರು, ಮನಸ್ಸಿಗೆ ಬಂದಾಗ ಅವ್ರನ್ನ ಬೈಯೋದಕ್ಕೆ ಶುರು ಮಾಡ್ಕೊಂಡ್ರು ಎನ್ನುವಂತ ರೀತಿಯಲ್ಲಿ. ನನ್ನ ಆಕ್ಷೇಪ ಏನಪ್ಪಾ ಅಂದ್ರೆ, ಯೂಟ್ಯೂಬರ್ಸ್ಗಳ ವಿರುದ್ಧ ಇವರಿಗೆ ಏನಾದ್ರೂ ಸಿಟ್ಟಿತ್ತು ಅಂತ ಇಟ್ಕೊಳ್ಳಿ, ಯೂಟ್ಯೂಬರ್ಸ್ಗಳು ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತ ಭಾವನೆ ಇತ್ತು ಅಂತ ಅನ್ಕೊಳ್ಳಿ, ಕಾನೂನು ರೀತಿಯಲ್ಲಿ ಹೋರಾಡೋದಕ್ಕೆ ಇವ್ರಿಗೆ ಅವಕಾಶ ಇದೆ. ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಒಂದು ದೂರು ದಾಖಲಿಸಬಹುದು, ಇವ್ರ ಮೇಲೆ ಒಂದು FIR ಅನ್ನ ಮಾಡಿಸಬಹುದು. ಅಲ್ಲೂ ಕೂಡ ದೂರು ದಾಖಲಾಗಿಲ್ಲ ಅಂದ್ರೆ ಅವರಿಗೆ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಅವಕಾಶ ಇದೆ. ಯಾರ ಮೇಲೆ ಕೈ ಎತ್ತುವಂತ ಅಧಿಕಾರ ಯಾರಿಗೂ ಕೂಡ ಇಲ್ಲ. ನಾನು ಎಲ್ರಿಗೂ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹೋರಾಟಗಾರರ ವಿರುದ್ಧವೂ ಕೂಡ ಇಂಥದೊಂದು ಆರೋಪ ಕೇಳಿ ಬರ್ತಾ ಇದೆ, ಅದಕ್ಕೆ ಪೂರಕವಾದಂತ ಸಾಕ್ಷಿ ಇಲ್ಲ. ಈಗ ಯೂಟ್ಯೂಬರ್ಸ್ಗಳ ಮೇಲೆ ಕೈ ಎತ್ತಿದ್ದಕ್ಕೆ ಪೂರಕವಾದಂತ ಸಾಕ್ಷಿ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿದೆ, ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ನಮ್ಮ ಬಳಿ ಇದೆ. ಈಗ ಹೋರಾಟಗಾರರ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತದೆ, ಹೋರಾಟಗಾರರು ಕೂಡ ಆ ರೀತಿಯಾಗಿ ಏನಾದ್ರು ಮಾಡಿದ್ರು ಅಂತಾದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅವರು ಹೋರಾಟಗಾರರಾಗೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ಕೂಡ ನಾವು ಬೇರೆ ಪದಗಳಲ್ಲಿ ಆರಾಮಾಗಿ ಕರಿಬಹುದು. ನಾನು ಬಹಳ ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದ್ದೀನಿ. ನನ್ನ ಸ್ಟ್ಯಾಂಡ್ ಇದೆ ಇಲ್ಲಿ, ಈ ಕ್ಷಣಕ್ಕೂ ನನ್ನ ಸ್ಟ್ಯಾಂಡ್ ಇದೆ. ಯಾರ ಮೇಲೆ ಕೈ ಎತ್ತುವಂತ ಅಧಿಕಾರ, ಹೊಡೆಯುವಂತ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಪ್ರತಿಭಟನೆ ಮಾಡಿದ್ರು ಕೂಡ ಅದು ಶಾಂತಿಯುತವಾಗಿರ್ಬೇಕು, ಅಥವಾ ಈ ರೀತಿಯಾಗಿ ಏನಾದ್ರು ಮಾಡ್ತೀವಿ ಅಂದ್ರೆ ಅದು ಕಾನೂನು ರೀತಿಯಲ್ಲಿ ನಾವೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಏಕಾಏಕಿಯಾಗಿ ಕೈ ಎತ್ತೋದಕ್ಕೆ ಹೋಗ್ತೀವಿ ಅಂದ್ರೆ ಏನರ್ಥ? ಅದು ಕೂಡ ಹಾಡ ಹಗಲೇ ಜನ ಓಡಾಡುವಂತಹ ಪ್ರದೇಶದಲ್ಲಿ ಇದೇನು ಭಯ ಹುಟ್ಟಿಸೋದಾ? ಅಥವಾ ಯೂಟ್ಯೂಬರ್ಸ್ಗಳು ಸುದ್ದಿ ಮಾಡಬಾರ್ದು, ಹಿಂದೆ ಸರಿಬೇಕು ಎನ್ನುವಂತ ಮನಸ್ಥಿತಿಯ? ನನ್ನ ಆಗ್ರಹ ಏನಪ್ಪಾ ಅಂದ್ರೆ, ಇದರ ಹಿಂದೆ ಯಾರಿದ್ದಾರೆ, ಯಾರು ಇವರನ್ನ ಚೂ ಬಿಟ್ರು, ಯಾರು ಇವರಿಗೆ ನಿರ್ದೇಶನ ಕೊಟ್ಟರು, ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬರಬೇಕು. ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ನಿಂತವ್ರೆ ಅಂತೇಳಿ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಈ ಕ್ಷಣಕ್ಕೂ ನನ್ನ ನಿಲುವು ಸ್ಪಷ್ಟ. ಆದರೆ ಇವರ ಹಿಂದೆ ಯಾರಿದ್ದಾರೆ, ಇದರ ಹಿಂದೆ ಏನಾದ್ರೂ ಪೂರ್ವ ನಿಯೋಜಿತ ಪ್ಲಾನ್ ಏನಾದ್ರೂ ಆಗಿತ್ತಾ, ಇವೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದಂಥವರು ಇದ್ದಕ್ಕಿದ್ದ ಹಾಗೆ ಬಂದು ಯೂಟ್ಯೂಬರ್ಸ್ಗಳ ಮೇಲೆ ಮುಗಿ ಬೀಳ್ತಾರೆ, ಹೊಡೆಯೋದಕ್ಕೆ ಹೋಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ? ಧರ್ಮಸ್ಥಳ ಅದೊಂದು ಪುಣ್ಯ ಕ್ಷೇತ್ರ, ಪುಣ್ಯ ನೆಲ, ಸಾವಿರಾರು ಭಕ್ತರು ಬರುವಂತ ನೆಲ. ಈ ರೀತಿಯಾಗಿ ಗಲಾಟೆ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿಬಿಟ್ರೆ, ಮತ್ತೊಮ್ಮೆ ಸ್ಪಷ್ಟತೆ ಇರಲಿ ನಿಮಗೆ, ಯೂಟ್ಯೂಬರ್ಸ್ಗಳಲ್ಲಿ ಗಲಾಟೆ ಮಾಡಿದ್ದಲ್ಲ ಆರಂಭದಲ್ಲಿ, ಅಲ್ಲಿ ಗಲಾಟೆ ಮಾಡಿದ್ದು ಅಲ್ಲಿದ್ದಂತ ಒಂದಷ್ಟು ಗೂಂಡಾಗಳು. ಈ ರೀತಿಯಾಗಿ ಗಲಾಟೆಯನ್ನು ಸೃಷ್ಟಿ ಮಾಡಿಬಿಟ್ರೆ ಹೊರಗಡೆ ಯಾವ ಸಂದೇಶ ಹೋಗುತ್ತೆ? ಪ್ರವಾಸಿಗರು ಹೇಗೆ ಅಲ್ಲಿ ಧೈರ್ಯವಾಗಿ ಬರೋದಿಕ್ಕೆ ಸಾಧ್ಯ ಆಗುತ್ತೆ? ಭಕ್ತರಿಗೆ ಯಾವ ರೀತಿಯಾದಂತ ಮನಸ್ಥಿತಿ ಬರುತ್ತೆ ಹೇಳಿ? ಇವತ್ತು ಈ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. SIT ತನಿಖೆ ನಡೆಯುವ ಸಂದರ್ಭದಲ್ಲಿ ಇಂಥದ್ದೊಂದು ಪ್ರಕ್ಷುಬ್ಧ ವಾತಾವರಣವನ್ನ ಅಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಇದು? ಯಾವ ಕಾರಣಕ್ಕೂ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಯಾರು ಹೋಗಬೇಡಿ, ಬೆಂಬಲಿಸೋಕೆ ಹೋಗ್ಲೇಬೇಡಿ. ಒಂದಷ್ಟು ಜನ ಹೇಳ್ತಾ ಇದ್ರು ಯೂಟ್ಯೂಬರ್ಸ್ಗಳಿಗೆ ಧರ್ಮದೇಟು, ಯೂಟ್ಯೂಬರ್ಸ್ಗಳಿಗೆ ಹೊಡೆದು ಬಿಟ್ರು ಅಂತ. ಏನ ಮನಸ್ಥಿತಿ? ನಾಚಿಕೆ ಆಗ್ಬೇಕು ನಿಮ್ಮೆಲ್ರಿಗೂ ಕೂಡ. ಏನದು ಧರ್ಮದೇಟು? ಏನು ಅವ್ರೇನು ಕಳ್ರ, ಕದೀಮ್ರ, ಅಥವಾ ಇನ್ಯಾರನ್ನೋ ಅತ್ಯಾಚಾರ ಮಾಡಿದ್ದಾರ, ಅಥವಾ ಇನ್ನೇನು ಮಾಡಬಾರದ ಕೃತ್ಯವನ್ನ ಮಾಡಿದ್ದಾರ ಅವ್ರಿಗೆ ಧರ್ಮದೇಟು ಕೊಡೋದಿಕ್ಕೆ? ಎಲ್ಲ ಮಾಧ್ಯಮಗಳು ವರದಿ ಪ್ರಸಾರ ಮಾಡುವ ರೀತಿಯಲ್ಲಿ ಅವರು ಕೂಡ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಒಂದಷ್ಟು ಸುದ್ದಿಯನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಸಾಕಷ್ಟು ವರ್ಷಗಳಿಂದ ಮಾಡ್ತಿದ್ದಾರೆ. ಹೀಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಧರ್ಮದೇಟು ಎನ್ನುವಂತ ಇದನ್ನ ಕೊಡ್ತೀರಿ ಅಂದ್ರೆ ಏನ್ ಹೇಳ್ಬೇಕು ಹೇಳಿ? ನಿಮ್ಮ ಕುಟುಂಬದವ್ರು ಯಾರಾದ್ರೂ ಹೀಗೆ ಇದ್ದು ಯಾರೋ ಗೂಂಡಾಗಳು ಬಂದು ಹೊಡೆದು ಬಿಟ್ಟಿದ್ರೆ ನೀವು ಅದಕ್ಕೆ ಧರ್ಮದೇಟು ಎನ್ನುವಂತ ಪಟ್ಟವನ್ನ ಕಟ್ತಾ ಇದ್ರಾ? ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯೂಟ್ಯೂಬರ್ಸ್ಗಳ ಬಗ್ಗೆ ಆಕ್ಷೇಪ ಇತ್ತು, ಸಿಟ್ಟಿತ್ತು ಅಂದ್ರೆ ಅವನ್ನ ಕೋರ್ಟ್ ಕಟಕಟೆಗೆ ಹತ್ಸಿ, ಕೋರ್ಟ್ ಮೂಲಕ ಹೋರಾಟವನ್ನ ಮಾಡಿ, ಅಥವಾ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ. ಈ ರೀತಿಯಾಗಿ ಹೊಡೆಯೋದು ಬಡಿಯೋದು ಮಾಡೋದಕ್ಕೆ ರೌಡಿಗಳ ನೀವು, ಪುಡಾರಿಗಳ, ಗೂಂಡಾಗಳ ಏನು ನೀವು? ಅವೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಚೂ ಬಿಟ್ಟವರು ಯಾರು, ಹಿಂದೆ ಇದ್ದವರು ಯಾರು, ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗುತ್ತೆ. ಇದು ಒಂದು ವಿಚಾರ, ಅಲ್ಲಿಗೆ ಬದಿಗಿಡ್ತೀನಿ ನಾನು. ಅದಾದ ಬಳಿಕ ಬೆನಕ ಆಸ್ಪತ್ರೆಗೆ ಯೂಟ್ಯೂಬರ್ಸ್ ಗಳನ್ನ ದಾಖಲಿಸಲಾಗಿತ್ತು. ಅಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಅಲ್ಲಿ ಯೂಟ್ಯೂಬರ್ಸ್ ಗಳನ್ನ ಬೆಂಬಲಿಸಿಕೊಂಡು ಹೋರಾಟಗಾರರು ಕೂಡ ಬರ್ತಾರೆ. ಮತ್ತೊಂದು ಕಡೆಯಿಂದ ಧರ್ಮಸ್ಥಳದ ಗ್ರಾಮಸ್ಥರು ಅಂತ ಹೇಳ್ಕೊಂಡವರು ಅವರು ಕೂಡ ಅಲ್ಲಿಗೆ ಆಗಮಿಸ್ತಾರೆ. ಹಾಗೆ ಖಾಸಗಿ ವಾಹಿನಿಯೊಬ್ಬರ ವರದಿಗಾರರು ಹೋದಂತ ಸಂದರ್ಭದಲ್ಲಿ ಮಹೇಶ್ ತಿಮ್ರೋಡಿ ಅವರು, ಹಾಗೆ ಗಿರೀಶ್ ಮಟ್ಟಣದವರು, ಹಾಗೆ ಇನ್ನಿತರ ಹೋರಾಟಗಾರರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಹೋರಾಟಗಾರರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ, ನಾವು ಯಾರ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ. ಅವ್ರು ನಮ್ಮನ್ನ ಮಾತಾಡ್ಸೋಕೆ ಬಂದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ನೂಕಾಟ ತಳ್ಳಾಟ ಆಗಿದ್ದು ಹೌದು, ಅದರ ಹೊರತಾಗಿ ನಾವು ಯಾರನ್ನೂ ಹೊಡೆಯೋದಿಕ್ಕೆ ಹೋಗಿಲ್ಲ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿಲ್ಲ, ಅಥವಾ ಹಲ್ಲೆ ಮಾಡಬೇಕು ಎನ್ನುವಂತ ಯಾವ ಉದ್ದೇಶವೂ ಕೂಡ ನಮಗಿರ್ಲಿಲ್ಲ ಎನ್ನುವ ರೀತಿಯಲ್ಲಿ. ಜೊತೆಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಪೂರಕವಾಗಿ ಯಾವುದೇ ವಿಡಿಯೋಗಳು ನನಗೆ ಇಲ್ಲಿವರೆಗೆ ಕಣ್ಣಿಗೆ ಬಿದ್ದಿಲ್ಲ. ಅಲ್ಲಿ ಸಣ್ಣ ಪುಟ್ಟ ನೂಕಾಟ ತಳ್ಳಾಟ ಆಗ್ತಿರುವಂತ ಒಂದು ವಿಡಿಯೋವನ್ನ ಗಮನಿಸ್ತಾ ಹೊರತಾಗಿ ವರದಿಗಾರನಿಗೆ ಹಿಡ್ಕೊಂಡು ಹೊಡೆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಲ್ಲೂ ಕೂಡ ವಿಡಿಯೋವನ್ನ ಗಮನಿಸಿಲ್ಲ. ನಾನು ಎರಡೂ ಕಡೆ ಇಲ್ಲದಂತ
ಮಧ್ಯಮದಲ್ಲಿ ಇರ್ತಲ್ಲ ಪ್ರತ್ಯಕ್ಷದರ್ಶಿಗಳು, ಅವ್ರನ್ನ ಕೇಳಿದೆ. ಅವ್ರು ಹೇಳಿದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ನೂಕಾಟ ತಳ್ಳಾಟ ಆಯ್ತು, ಮಾಧ್ಯಮದವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಹೌದು, ಆದ್ರೆ ಅವ್ರಿಗೆ ಹೊಡೆಯುವಂತ ಕೆಲಸವನ್ನು ಯಾರು ಕೂಡ ಮಾಡಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ರು. ನಿಜವಾಗ್ಲೂ ಆಗೇನಾದ್ರೂ ಮಾಧ್ಯಮದವರ ಮೇಲೆ ಹಲ್ಲೆ ಆಗಿದ್ರೆ ಹಲ್ಲೆ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲ ಹಲ್ಲೆ ಮಾಡಿಲ್ಲ, ಹಲ್ಲೆ ಮಾಡದೇ ಇದ್ದರೂ ಕೂಡ ಸುಳ್ಳು ಸುದ್ದಿ ಪ್ರಸಾರ ಆಯಿತು, ಅಥವಾ ಬೇರೆ ಒಂದು ರೂಪವನ್ನು ಕೊಡೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಅಥವಾ ಬೇರೆ ಆಂಗಲ್ ಅಲ್ಲೇ ಜನರಿಗೆ ಇದನ್ನು ತೋರಿಸುವಂತ ಪ್ರಯತ್ನ ಆಯ್ತು ಅಂತ ಆದ್ರೆ ಅಂತಹ ಕೆಲಸ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ಆಗ್ಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಸರಿಯಾದ ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಇದನ್ನ ಬೇರೆ ದಿಕ್ಕಿನ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಥವಾ ಬೇರೊಂದು ಟರ್ನ್ ಅನ್ನ ಇದು ಕೊಡ್ತಿದ್ದಾರೆ ಅಂದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗ್ಲೇಬೇಕಾಗತ್ತೆ. ನನಗಂತೂ ಒಂದಷ್ಟು ಅನುಮಾನ ಇದೆ, ಎಲ್ಲವೂ ಕೂಡ ಹೊರಗಡೆ ಬರಲಿ, ಮುಂದೆ ಏನೇನಾಗುತ್ತೆ ಅಂತೇಳಿ. ನಾನಂತೂ ಒಂದನ್ನ ನಂಬ್ಕೊಂಡಿದ್ದೇನೆ, ಯಾರೆಷ್ಟೇ ಆರೋಪವನ್ನ ಮಾಡಲಿ, ಯಾರೆಷ್ಟೇ ಏನೇ ಹೇಳಲಿ, ಸತ್ಯಕ್ಕೆ ಒಂದಲ್ಲ ಒಂದು ದಿನ ಜಯ ಇರೋದು ನಿಶ್ಚಿತ. ತಡ ಆಗಬಹುದು, ಆದ್ರೆ ಸತ್ಯಕ್ಕೆ ಬಹಳ ಸ್ಪಷ್ಟವಾದಂತ ಜಯ ಸಿಕ್ಕೇ ಸಿಗುತ್ತೆ, ಯಾವುದೇ ಅನುಮಾನ ಇಲ್ಲ. ಆ ವಿಚಾರವನ್ನು ಇಲ್ಲಿ ಬಿಡ್ತೀನಿ. ಸದ್ಯ ಹೋರಾಟಗಾರರ ಮೇಲೆ ಇದೀಗ FIR ಆಗಿದೆ. ಗಿರೀಶ್ ಮಟ್ಟಣ್ಣವರು, ಮಹೇಶ್ ತಿಮ್ರೋಡಿಯಾಗಿ ಸಮೀರ್, ಅದೇ ರೀತಿಯಾಗಿ ಜಯಂತ ಟಿ ಅವರ ಮೇಲೆ FIR ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಹಾಗೆ ಇನ್ನು 3 ಪ್ರಕರಣಗಳಿಗೆ ಸಂಬಂಧಪಟ್ಟಾಗ FIR ಆಗಿದೆಯಂತೆ, ಅದರ FIR ಕಾಪಿ ನನಗೆ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಇದು ಈ ಕ್ಷಣದ ಬೆಳವಣಿಗೆ. ಇನ್ನು ಶೋಧ ಕಾರ್ಯಾಚರಣೆಯ ವಿಚಾರಕ್ಕೆ ಬರೋದಾದ್ರೆ SIT ಅಧಿಕಾರಿಗಳು ಇವತ್ತು ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ಮಾಡಲಿದ್ದಾರೆ. ಸಾಕ್ಷಿದಾರನನ್ನ ಮತ್ತೊಂದಷ್ಟು ಸುತ್ತಿನ ಸಭೆಯೆಲ್ಲವೂ ಕೂಡ ನಡೆಯಲಿದೆ. ಅದಕ್ಕೆ ಕಾರಣ ಅಂದ್ರೆ 13ನೇ ಪಾಯಿಂಟ್ ನಂಬರ್ ಇದೆಯಲ್ಲ, ಅದರ ಬಗ್ಗೆ ಸಾಕ್ಷಿದಾರನಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಆತ ಹೇಳ್ತಿದ್ದಾನೆ ಅಲ್ಲಿ ಮಾಸ್ ಬರೆಯಲ್ಸಾಗಿದೆ, ಸಾಕಷ್ಟು ಹೆಣಗಳು ಸಿಗುತ್ತೆ ಎನ್ನುವ ರೀತಿಯಲ್ಲಿ. ಆದ್ರೆ ಅದನ್ನು ತಕ್ಷಣಕ್ಕೆ ಅಗಿಯುವಂತ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಕರೆಂಟ್ ಕಂಬಗಳು ಹಾದು ಹೋಗಿದೆ, ಕಿಂಡಿ ಅಣೆಕಟ್ಟಿದೆ, ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಚಟುವಟಿಕೆ ಆಗಿದೆ, ಜನ ಓಡಾಡುವಂತ ಪ್ರದೇಶ, ಬಹಳ ಸೂಕ್ಷ್ಮವಾಗಿರುವಂತ ಪ್ರದೇಶ. ನನ್ನ ಪ್ರಕಾರ ಇವತ್ತು ಅಲ್ಲಿ ಅಗಿಯುವಂತ ಸಾಧ್ಯತೆ ಕಡಿಮೆ ಇದೆ. ಇನ್ನೊಂದಷ್ಟು ಸ್ಥಳಗಳನ್ನ ಮಾರ್ಕ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇನ್ನೊಂದು ಮಾಹಿತಿ ಕೂಡ ಈಗ ಸಿಗ್ತಾ ಇದೆ, GPR ಅನ್ನ ಬಳಸುವಂತ ಸಾಧ್ಯತೆ ಯಥೇಚ್ಛವಾಗಿದೆ. ಅಂದ್ರೆ ಬರೀ ಅಗಿತ ಕುತ್ಕೊಂಡ್ರೆ ಸಮಯ ವ್ಯರ್ಥವಾಗುತ್ತೆ ಎನ್ನುವ ಕಾರಣಕ್ಕಾಗಿ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನಿದೆ, ಭೂಮಿಯ ಒಳಗೆ ಏನಿದೆ ಅಂತ ಪತ್ತೆ ಹಚ್ಚುವಂತ ರಡಾರ್ ಏನಿದೆ, ಅಂದ್ರೆ ಮಾಸ್ ಅಲ್ಲ ಬರಿಯಲ್ಸಾಗಿದೆ ಎನ್ನುವಂತ ಪತ್ತೆ ಹಚ್ಚೋದು, ಆ ರಡಾರ್ ಅನ್ನ ಕಾರ್ಯಾಚರಣೆಗೆ ತರುವಂತ ಸಾಧ್ಯತೆ ಇದೆ. ಅದನ್ನ ತಂತು ಅಂತ ಆದ್ರೆ ಬಹಳ ದೊಡ್ಡ ಮಟ್ಟಿಗಿನ ಬೆಳವಣಿಗೆ ಆಗುತ್ತೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಇಷ್ಟು ವಿಚಾರ ನಿಮಗೆ ತಿಳಿಸ್ಬೇಕಿತ್ತು. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.